ಈಗ ಮರ್ಯಾದೆ ಪ್ರಶ್ನೆ ನೋಡಿದಾಗ 3 ಗೆಳೆಯರ ಜರ್ನಿಯನ್ನು ನಾವು ನೋಡ್ತೀವಿ. 3 ಗೆಳೆಯರ ಜೊತೆಗೆ ಮಧ್ಯಮ ವರ್ಗದವರ ಎಲ್ಲರ ಜರ್ನಿಯನ್ನು ನೀವು ಹೇಳಿದ ಹಾಗೆ ಆ ಹುಡುಗ ಮಾತ್ರ ಅಲ್ಲ, ಬಹಳಷ್ಟು ಜನ ಕನೆಕ್ಟ್ ಆಗಿದ್ದಾರೆ ಅದರಲ್ಲಿ. ಕೆಲವೊಂದು ಸಿಚುವೇಶನ್ಸ್, ಕೆಲವೊಂದು ಸೀನ್ಸ್ ನೋಡಿದಾಗ. ಆದರೆ ನನಗೆ ಈಗ ಕುತೂಹಲ ಇರೋದು ನಿಮ್ಮ ಜರ್ನಿಯನ್ನು ತಿಳ್ಕೊಳ್ಳೋದಕ್ಕೆ. ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಹಾಗಾಗಿ ರಂಗಭೂಮಿಯಿಂದ ಇಲ್ಲಿಯವರೆಗಿನ ಈಗ ನಿಂತು ನೋಡಿದಾಗ, ಒಮ್ಮೆ ಹಿಂತಿರುಗಿದಾಗ ಏನೆಲ್ಲ ನೆನಪಾಗುತ್ತೆ ನಿಮ್ಮ ಜರ್ನಿ ಬಗ್ಗೆ? ಮೂಲತಃ ಎಲ್ಲಿ ಅವರು, ನಿಮ್ಮ ಬಗ್ಗೆ ಹೇಳೋದಾದರೆ? ನಾನು ಮೂಲ ಕುಂದಾಪುರ. ಕುಂದಾಪುರದಿಂದ ನಮ್ಮ ಅಪ್ಪ ಅಮ್ಮ ಅವರ ಬದುಕಿನ ಒಂದು ಬೇರೆ ಘಟ್ಟ ನೋಡಬೇಕು, ಕಷ್ಟ ಸಾಕು ಅಂತ ಅಂದ್ಕೊಂಡಾಗ ಬೆಂಗಳೂರಿಗೆ ಬಂದಿರ್ತಾರೆ. ತಾತ್ಗುಣಿಯ BWSSB ಕ್ವಾರ್ಟರ್ಸ್ನಲ್ಲಿ ಫಸ್ಟ್ ನಮ್ಮಪ್ಪಂಗೆ ಒಂದು ಕೆಲಸ ಸಿಕ್ಕಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಪೌರೋಹಿತ್ಯ ಅಂದರೆ ದೇವಸ್ಥಾನದ ಪೂಜೆ. ಸೊ ಅಲ್ಲಿಂದ ಅವರು ಅಲ್ಲಿಗೆ ಬಂದ್ರಲ್ಲ, ನಾನು ಊರಲ್ಲಿದ್ದೆ. ಒಂದೊಂದು ವರ್ಷ ಒಂದೊಂದು ಮನೆಯಲ್ಲಿ ಓದೋದು. ಅಂದರೆ ಅಷ್ಟರ ಮಟ್ಟಕ್ಕಿತ್ತು ಜೀವನ. ಸೊ ಗುಡ್, ಪರವಾಗಿಲ್ಲ, ಅದೆಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸು. ಬೇರೆ ಬೇರೆಯವ್ರ ಮನೇಲಿ ಓದ್ತಾ ಇದ್ದೆ. ಅಂದರೆ ನಮ್ಮ ಸಳಕೋಡು ಅಂತ ಒಬ್ಬರು ಅಜ್ಜನ ಮನೇಲಿ, ಮುಂಡ್ಕೋಡು ಅಂತ ನಮ್ಮ ಇನ್ನೊಬ್ಬರು ಅಜ್ಜನ ಮನೇಲಿ. ಅದು ಬಿಟ್ಟು ಹಳ್ಳಿ ಹೊಳೆ ಹತ್ರ ಒಂದು ಹಳ್ಳಿ ಕಟ್ಟೆ ಹಾಡಿ ಅಂತ ಅಲ್ಲಿದ್ದೆ. ಈ ಥರ ಎಲ್ಲ ಬೇರೆ ಬೇರೆ ಜಾಗದಲ್ಲಿ. ಅಂದರೆ ನಾನು 10ನೇ ಕ್ಲಾಸ್ ಓದಷ್ಟರಲ್ಲಿ 7 ಸ್ಕೂಲ್ ಓದಿದ್ದೀನಿ. ಅಯ್ಯೋ. ಸೊ ಈ ಅಷ್ಟು ಜನದ ಹೆಸರೆಲ್ಲ ನೆನಪಿಡ್ತಾ ಇತ್ತಾ? ಹಾಂ, ನನಗೆ ಇವತ್ತಿಗೂ ನೆನಪಿದೆ. ಅಂದರೆ 5ನೇ ಕ್ಲಾಸಲ್ಲಿ ನನಗೆ ಬೆಂಗಳೂರಿಗೆ ಬಂದಿದ್ದು. ಬೇರೆಯವ್ರಿಗೆಲ್ಲ ಬಟ್ಟೆ ಕೊಡೋರು. ನನಗೆ ಆಗ ಗೊತ್ತಿರಲಿಲ್ಲ ಏನಕ್ಕೆ ಬೇರೆಯವ್ರಿಗೆ ಕೊಡ್ತಾರೆ ನನಗೆ ಕೊಡಲ್ಲ ಅಂತ. ಆಮೇಲೆ ಗೊತ್ತಾಯಿತು ನಾನು ಬೇರೆ ವಿಚಾರಕ್ಕೆ ಬಟ್ಟೆ ತೊಗೊಳ್ಳೋ ಹಾಗಿಲ್ಲ ಅಂತ. ಬಟ್ ಆಮೇಲೆ ಪಾಪ ಅವ್ರು ನನ್ನ ಹತ್ರ ಬಟ್ಟೆ ಇಲ್ದಿದ್ದು ನೋಡಿ ಒಂದೇ ಚಡ್ಡಿ ಹಾಕ್ಕೊಂಬರ್ತಾ ಇದ್ದೆ 4 ದಿವಸದಿಂದ. ಅವರು ಅದು ನಾಗರಾಜ ತಗೋ ಅಂತ, ವಂಜಾಕ್ಷಿ ಮೇಡಮ್ ಅಂತ, ಅವ್ರನ್ನ ನಾನು ಇನ್ನೂ ನೆನ್ಪಿಟ್ಕೊಂಡಿದ್ದೀನಿ. ಅವ್ರ ಫೋನ್ ನಂಬರ್ ಕೂಡ ನನಗೆ ತುಂಬ ನೆನಪಿತ್ತು. ಆ ಟೈಮಲ್ಲಿ ಹೇಳಿದ್ದಿದ್ದು ಅದನ್ನು ತುಂಬ ಸಲ ರಿಪೀಟ್ ಮಾಡಿ ಇಟ್ಕೊಂಡು, ಯಾಕೆ ನಾಗರಾಜ ಇಷ್ಟು ಮತ್ತೆ ಮತ್ತೆ ಹೇಳ್ತಾ ಇದೆಯಾ ಅಂತ ನಮ್ಮಪ್ಪ ಕೇಳಿದರು. ಯಾರೋ ಒಂದು ಎಂಥ ಸಂದರ್ಭದಲ್ಲೂ ಕೂಡ ನನಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ನನಗೆ ಒಂದು ಬಟ್ಟೆ ಕೊಟ್ಟಿದ್ದಾರಪ್ಪ. 67103994. ಅದು ಅವ್ರ ಮನೆ ಲ್ಯಾಂಡ್ಲೈನ್ ನಂಬರ್. ಸೊ ಸ್ಟಿಲ್ ಇವತ್ತು ನೆನಪಿದೆ. ಇಲ್ಲ, ಇವಾಗ ಅವ್ರ ಕತ್ರಿಗುಪ್ಪೆ ಹತ್ರ ಇರೋದು ವಂಜಾಕ್ಷಿ ಮೇಡಮ್ ಅಂತ. ಅವ್ರ ಮಕ್ಕಳು ಕೂಡ ನನಗೆ ಫ್ರೆಂಡ್ಸ್ ಇವಾಗ. ಸೊ ಮಾತಾಡ್ತಿರ್ತಾರೆ. ಸೊ ಆ ಥರ ಕನ್ನಡ ಟೀಚರ್ ಅವರು. ವಂಜಾಕ್ಷಿ ಮೇಡಮ್ ಈಗ ನಂಬರ್ ಚೇಂಜ್ ಮಾಡಿದಾರಲ್ಲ? ಹಾಂ, ಇವಾಗ ಫೋನ್ ನಂಬರ್ ಚೇಂಜ್ ಆಗಿದೆ. ಈಗ ಚೇಂಜ್ ಮಾಡಿದ್ದಾರೆ. ಅದು ಲ್ಯಾಂಡ್ಲೈನ್ ನಂಬರ್ ಈಗ ಚೇಂಜ್ ಮಾಡಿದ್ದಾರೆ. ಸೊ ವಂಜಾಕ್ಷಿ ಮೇಡಮ್ ಇರ್ಬೋದು. ಮತ್ತು ನಾನು ಉದಯ ಸ್ಕೂಲ್ ಅಂತ ವಿಜಯನಗರದಲ್ಲಿ ಓದಿದ್ದು ಇನ್ನೊಂದು ಸ್ಕೂಲು. ಅರುಣಾ ಸ್ಕೂಲ್ ಅಂತ ಬೈನ್ಪಾಳ್ಯದ ಹತ್ರ ಸಿದ್ಧಗಂಗಾ ಸ್ಕೂಲಿಂದ ಹಿಂದ್ಗಡೆ ಇತ್ತು, ಅಲ್ಲಿ ಉಷಾ ಮೇಡಮ್ ಅಂತ. ಸೊ ತುಂಬ ಈ ಗುರುಗಳನ್ನು ಇದ್ದಾರಲ್ಲ, ನನ್ನ ಲೈಫಲ್ಲಿ ಅವ್ರು ಯಾರೂ ಲಘು ಆಗಲೇ ಇಲ್ಲ. ಗುರು ಲಘುಗಳ ಆಟ. ಸೊ ಬೆಸ್ಟ್. ಆ ಥರ ಒಂದಿಷ್ಟು ಜನ ಸಿಕ್ಕಿದ್ರು. ಸೊ ಅದೇ ಕುಂದಾಪುರದಿಂದ ಬೆಂಗಳೂರಿಗೆ ಬಂದು ಈ ಥರದ್ದೆಲ್ಲ ಒಂದಿಷ್ಟು ಓದು. SSLC 9th SSLC ಟೈಮಲ್ಲಿ ಉದಯ ಸ್ಕೂಲು. ಸ್ವಲ್ಪ ನಮ್ಮದೆಲ್ಲ ಓಡಾಟ ಹೊಡೆದಾಟ ಎಲ್ಲ ಜಾಸ್ತಿ. ಓಕೆ. ನೋಡಿದ್ರು ನಮ್ಮಪ್ಪ, ಒಂದು ಕೆಲಸ ಮಾಡು, ಶೃಂಗೇರಿ ಪಾಠಶಾಲೆಗೆ ಹೋಗ್ಬಿಡು ಅಂದರು. ಸರಿ, ನನಗೆ ಯಾವುದನ್ನು ಏನು ಅಂದರೆ ಹೋಗಲೇಬಾರ್ದು ಅಥವಾ ಇದ್ದಲ್ಲೇ ಇದ್ದು ಬದುಕಬೇಕು ಅಂತ ಏನಿಲ್ಲ. ಮೆಚುರಿಟಿನೋ ಅಥವಾ ಆಗಿನ ಟೈಮಲ್ಲಿ ಸಂದರ್ಭನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೋ ಏನೋ ಗೊತ್ತಿಲ್ಲ. ಶೃಂಗೇರಿಗೆ ಹೋದೆ. ಶೃಂಗೇರಿನಲ್ಲಿ ಋಗ್ವೇದ. ಸೊ ಅಲ್ಲಿ 2 ವರ್ಷ ಇದ್ದೆ. ಅಲ್ಲಿಂದ ಕೇರಳ ಕಾಲಟಿ ಶಂಕರಾಚಾರ್ಯ ಮೂಲ, ಅಲ್ಲಿ ಹೋದೆ. ಅಲ್ಲೊಂದು 6 ತಿಂಗಳಿದ್ದೆ. ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಬಂದೆ. ಏನೋ ಎಲ್ಲೂ ಇರಲ್ವಾ ನೀನು ಅಂತ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಮಪ್ಪ. ಇಲ್ಲ ನೋಡಿ ಇರ್ತೀನಿ ಅಂತ ಹೇಳಿ ಆಮೇಲೆ ನಾನು ಒಂದು ಜಾಗಕ್ಕೆ ಹೋದೆ. ಅದು ಸಾಲಿಗ್ರಾಮದ ಗುಂಡ್ಮಿ ಅಂತ, ಪಾತಾಳ ಬೆಟ್ಟು ಅಂತ ನನ್ನ ಗುರುಗಳ ಮನೆ. ಸೊ ವೆಂಕಟರಮಣ್ ನಾವ್ಡ್ರು ಅಂತ ಅವ್ರ ಹೆಸರು. ಸೊ ಅವ್ರ ಮನೆಗೆ ಹೋಗಿ ವೇದಾಭ್ಯಾಸ, ಇನ್ನು ಉಳಿದಿದ್ದನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ಲೈಫಲ್ಲಿ ಅಂದರೆ ಇವೆಲ್ಲ ಪಾಠಗಳಿಗಿಂತ ಅವ್ರ ಮನೆಯಲ್ಲಿ ಕಲಿತ ಪಾಠ ತುಂಬ ಅಂಡರ್ಲೈನ್. ಅಂದರೆ ಒಬ್ಬ ವ್ಯಕ್ತಿ ದಿವಸ ಬೆಳಗ್ಗೆ ಎದ್ದು ಅವ್ರು ಕಷ್ಟಪಡೋದು, ಅವ್ರು ಮಾಡೋದು ಕೆಲಸಗಳನ್ನು ಗಮನಿಸಿ, ಇದು ಯಾವುದೂ ನಾನು ಮಾಡ್ತಿಲ್ವಲ್ಲ ಈ ವಯಸ್ಸಲ್ಲಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನನಗಿಂತ ಡಬಲ್ ತ್ರಿಬಲ್ ವಯಸ್ಸಾಗಿರೋ ವ್ಯಕ್ತಿ 4 ಜನಕ್ಕೆ ಊಟ ಹಾಕಿ ವಿದ್ಯೆ ಹೇಳ್ಕೊಡ್ತಾ ಇದ್ದಾನೆ. 1 ರೂಪಾಯಿ ತೊಗೊಳ್ತಾ ಇಲ್ಲ ಯಾರ ಹತ್ರನೂ.
ಓಕೆ. ಸೊ ಹಾಗಿರುವಾಗ ನಾವೇನು ಕೊಡ್ತಾ ಇದ್ದೀವಿ ಅಥವಾ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಏನೂ ಇಲ್ಲ. ಆ್ಯಂಡ್ ಮೋರ್ ಓವರ್ ಅವರೆಲ್ಲ ಹೇಗೆ ಅಂತಂದರೆ ಸಮಾಜದಲ್ಲಿ ನೀನು ಯಾರಿಗಾದ್ರೂ 4 ಜನಕ್ಕೆ ಸಹಾಯ ಮಾಡಿ ಬದುಕು ಅಂತ ಹೇಳೋರು. ಅವ್ರ ಮನೆ ಒಬ್ಬ ಕೆಲಸಗಾರನಿಂದ ಹಿಡಿದು ಎಲ್ಲರನ್ನೂ ಅವರು ಅಷ್ಟು ಚೆಂದ ನೋಡ್ಕೊಳ್ಳೋವಂಥ ವ್ಯಕ್ತಿತ್ವ. ಸೊ ನಮಗೆ ಅವಾಗ ಅಂದರೆ ಅಷ್ಟಕ್ಕಿಂತ ಮುಂಚೆನೂ ನಾವು ಯಾರಿಗೂ ಅಗೌರವ ತೋರಿಸ್ತಿದ್ವಿ ಅಂತಲ್ಲ, ಬಟ್ ಅದಾದಮೇಲಂತೂ ನಾನು ಎಲ್ಲೂ ಕೂಡ ಒಬ್ಬ ನಾರ್ಮಲ್ ವ್ಯಕ್ತಿಗೂ ಕೂಡ ಅಗೌರವವಾಗಿ ನಡ್ಕೊಳ್ಳೋ ಥರದ್ದು ಕೆಲಸ ಮಾಡಿಲ್ಲ. ಅದಕ್ಕೆ ಕಾರಣ ವೆಂಕಟರಮಣ ನಾಯ್ಡು ಅಂತ. ಸೊ ಅವರು ಎಷ್ಟು ಶಿಸ್ತಂದರೆ ಅವರು ದುಡ್ಡಲ್ಲಿ ನೀಟಾಗಿ ಸಬ್ಮಿಟ್ ಮಾಡೋರು. 20 ರೂಪಾಯಿ ಧರ್ಮ ಕಾರ್ಯಕ್ಕೆ, 20 ರೂಪಾಯಿ ಹೆಂಡ್ತಿಗೆ, 20 ರೂಪಾಯಿ ನನ್ನ ಮಗುಗೆ, 20 ರೂಪಾಯಿ ನನ್ನ ವಿದ್ಯಾರ್ಥಿಗಳಿಗೆ ಅನ್ನೋ ಥರ ಸಪ್ರೇಟ್ ಮಾಡಿ ಇಡೋರು. ಆ ಶಿಸ್ತೆಲ್ಲ ತುಂಬ ಕಷ್ಟ. ಆ್ಯಂಡ್ ಅವ್ರ ಮನೇಲೆ ಎಷ್ಟು ಅನುಕೂಲ ಆಯಿತು ಅಂದರೆ ಅವರು ಮಿಸ್ಸಸ್ ಆ ಟೈಮಲ್ಲಿ ಪ್ರೆಗ್ನೆಂಟು. ಸೊ ನಮಗೆ ಅಡುಗೆ ಮಾಡೋ ಅವಕಾಶ ಸಿಕ್ತು. ಹಸು ಹಾಲು ಕರೆದು ಡೈರಿ ಕೊಡಬೇಕಿತ್ತು. ಈ 1.5 ವರ್ಷ ಈ ಥರದ್ದೆಲ್ಲ ಒಂದಿಷ್ಟು ಚೆನ್ನಾಗಿ ಮಾಡ್ತೀರಾ ಹಾಗಾದರೆ? ನಾನು ಎಲ್ರಿಗೊಂದು ಒಳ್ಳೆ ನಮ್ಮ ಮನೆಗೆ ಬನ್ನಿ. ನನಗಿಂತ ನನ್ನ ಅಮ್ಮ ಅನ್ನಪೂರ್ಣ ಅಂತ ಅವಳ ಹೆಸರು, ಅದಕ್ಕೆ ಸರಿಯಾಗಿ ಇಟ್ಟಿದ್ದಾರೆ. ಅವಳೇನೋ ಗೊತ್ತಿಲ್ಲ, ಅವಳು 7ನೇ ಕ್ಲಾಸಿಂದಾನೇ ಅವಳು ಅಡುಗೆ ಮಾಡ್ತಾ ಇದ್ದಿಲ್ಲಂತೆ. ಅವ್ರ ಅಮ್ಮ ಸೀತಮ್ಮ ಅಂತ. ಸೊ ಆ ಅಡುಗೆ ಅನ್ನೋದು ಎಷ್ಟು ಚೆನ್ನಾಗಿ ಕರಗತಾಗಿದೆ ಅಂದರೆ ಅವಳು ಏನು ಮಾಡಿದ್ರು ಚೆನ್ನಾಗಿರುತ್ತೆ. ಕೈಗುಣ. ಅವಳು ಏನು ಮಾಡೋದು ಚೆನ್ನಾಗಿರುತ್ತೆ. ತುಂಬ ಕಡೆ ತಿಂತೀನಿ ನಾನು, ಫುಡ್ಡಿ ಆಗಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಆ ಥರ ತಿನ್ನೋದು ಅಥವಾ ಇನ್ನೊಂದೆಲ್ಲ ಈ ಥರ ಕೆಲವು ಸಲ ನಮಗೆ ಮಾಡೋಕ್ಕೆ ಬಂದರೆ ಏನು ತಿನ್ನಬೇಕು ಅನ್ನೋದು ಗೊತ್ತಾಗುತ್ತಲ್ಲ. ಆ ಥರ ಆಗಿ ಅವ್ರ ಗುರುಗಳ ಮನೆಯಲ್ಲಿ ಕೆಲವು ವಿಷಯ, ಮತ್ತು ಅಲ್ಲಲ್ಲೇ ತರಕಾರಿ ಬೆಳೆಯೋದು. ಒಂದು ವಿಟಮಿನ್ ಸೊಪ್ಪು ಅಂತ ಇರೋದು, ಅದ್ರ ತಂಬಳಿ ಮಾಡ್ತಿದ್ದೆ. ಮಂಗಳೂರು ಸೌತೆಕಾಯಿ ಹುಳಿ ಮಾಡ್ತಿದ್ದೆ. ಈ ಥರದ್ದೆಲ್ಲ ಮಾಡೋಕ್ಕೆ ಕಲ್ತಿದ್ದು. ಈ ಥರದ್ದೆಲ್ಲ ನನ್ನ ಜೊತೆ ಈ ಎಲ್ಲ ಜರ್ನಿಲಿ ಎಷ್ಟು ಮಜಾ ಇದೆ ಅಂದರೆ, ಶೃಂಗೇರಿಲಿ ಒಬ್ಬ ನನ್ನ ಸ್ನೇಹಿತ ಇದ್ದ, ಕಿಟ್ಟಿ ಅಂತ. ಅದೇ ಸ್ನೇಹಿತ ಯಾವಾಗಲೂ ಅದೇನೋ ಗೊತ್ತಿಲ್ಲ, ಅವನು ಆಮೇಲೆ ಗಮನಿಸಿದ್ರೆ ನಾನು ಸಣ್ಣಕ್ಕಿದ್ದಾಗ ಕಮಲಶಿಲೆ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಕಮಲಶಿಲೆ ದೇವಸ್ಥಾನದಲ್ಲಿ ಮೇಯ್ನ್ ಅರ್ಚಕರ ಮೊಮ್ಮಗ ಅವನು. ಆಗ ಕೂಡ ಅವನಿಗೆ ನಾನು ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗಿದ್ದೆ, ಬಟ್ ನಾವಿಬ್ಬರೇನು ಫ್ರೆಂಡ್ಸ್ ಅಲ್ಲ. ಶೃಂಗೇರಿಗೆ ಹೋದಾಗ ನಾವಿಬ್ಬರು ಫ್ರೆಂಡ್ಸ್ ಆಗ್ತೀವಿ. ಶೃಂಗೇರಿಲಿ ಅವ್ನು ಕಂಟಿನ್ಯೂ ಮಾಡ್ತಿರ್ತಾನೆ, ನಾನು ಡಿಸ್ಕನೆಕ್ಟ್ ಮಾಡ್ತೀನಿ. 2 ವರ್ಷ ಆದಮೇಲೆ ಮತ್ತೆ ಕೇರಳಕ್ಕೆ ಹೋಗ್ತೀನಿ, ಅಲ್ಲಿಂದನೂ ಬರ್ತೀನಿ, ವಾಪಸ್ ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಂದ ಬಂದು ವಾಪಸ್ಸು ಗುಣ್ಮಿಗೆ ಹೋದರೆ ಅಲ್ಲಿ ಅವನೇ ಇರ್ತಾನೆ. ಓಕೆ. ಸೊ ಈ ಕಿಟ್ಟಿ ಅನ್ನೋನು ಒಂಥರ ಎಲ್ಲ ಜಾಗದಲ್ಲೂ ಫ್ರೆಂಡು. ಸೊ ಅಲ್ಲಿಂದ ಆಯಿತು. ಅಲ್ಲಿಂದ ಮುಗಿಸಿ ಸೀದಾ ಅಂದರೆ ಗುಣ್ಮಿಯಿಂದ ಮುಗಿಸಿ ಸಂಸ್ಕೃತ ಕಾಲೇಜ್ ಉಡುಪಿ. ತುಂಬ ಸಲ ಹೇಳೋರು, ಕಾಲೇಜ್ ಮೆಟ್ಲು ಹತ್ಬೇಕು ಗುರು ಅಂತ. ಸರಿ, ಇವಾಗ ಇರೋ ಪರಿಸ್ಥಿತಿಲಿ ಬೇರೆ ಯಾವ ಕಾಲೇಜ್ ಹತ್ತಕ್ಕಂತೂ ಆಗಲ್ಲ, ಸಂಸ್ಕೃತ ಕಾಲೇಜ್ ಮೆಟ್ಲು ಹತ್ಬಿಡೋಣ ಅಂತೇಳಿ ಸಂಸ್ಕೃತ ಕಾಲೇಜಿಗೆ ಸೇರ್ಕೊಂಡೆ.